ಅಯ್ಯೋ ಏಯ್ ನನ್ಗೆ ಹಿಂಸೆ ಆಗ್ತಾ ಇದ್ರೆ ನೀನಿಗೆ ನಗುನಾ ಸಿಗು ಮಗನೇ ನನ್ನ ಕೈಗೆ ನಿನ್ಗಿದೆ ಅವಾಗ. ಕೂಲ್ ಬೊಮ್ಮೈದ ಕೂಲ್. ಅದಕ್ಕೆ ಹೇಳೋದು ಹೆಣ್ಮಕ್ಳು ಮುಂದೆ ಗಂಡು ಮಕ್ಳು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವೀಕು ಅಂತ. ಇಲ್ಲೋ ಬಾಮೈದ ಸುಮ್ಮನೆ ಮೆದ್ಲು ಕೈ ಆಗ್ತೆ, ವಿಷಯ ಏನು ಅಂತ ಹೇಳು. ನೋಡು ಬೊಮ್ಮೈದ, ಅಕ್ಕ ಬಂಡು ಅಮ್ಮಂಗೆ ಹತ್ರ ಆದ್ರೆ ಯಾರಿಗನುಕೂಲ? ಯಾರಿಗೆ? ಲೇ ದಡ್ಡ, ಯೋಚನೆ ಮಾಡು. ಏಯ್ ಅರ್ಥ ಆಗತ್ತರ ಹೇಳೋ. ಸದ್ಯಕ್ಕೆ ನೀನು ಅಕ್ಕ ಬಂಡು ಒಂದಾಗಕ್ಕೆ ಅಡ್ಡ ಇರೋದು ಯಾರು ಹೇಳು? ಯಾರಿಗೆ ನೀವಿಬ್ರು ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಹೇಳು? ಅಮ್ಮಂಗೆ. ಮತ್ತೆ ಅಲ್ಲೇ ಇರೋದು ಪಾಯಿಂಟು. ಸೊ ಈಗ ಅಕ್ಕ ಬಂಡು ಅಮ್ಮ ಹತ್ರ ಆದ್ರೆ ಯಾರಿಗೋ ಲಾಭ? ನನ್ಗೇನೆ. ಇಷ್ಟೇ ವಿಷಯ. ಅದಕ್ಕೆ ಅಕ್ಕ ಬಂಡು ಅತ್ತೇನೆ ಪಟಾಯಿಸ್ಕೊತಾ ಇದ್ದಾಳೆ. ಡೋಂಟ್ ವರಿ, ಏನೇ ಮಾಡಿದ್ರು ಲಾಭ ನಿನ್ಗೇನೆ. ಹಂಗಂತ್ಯ ಬಾಮಿ? ನನ್ಗೆ ವಿಷಯ ಹೊಳ್ದೇ ಇರ್ಲಿಲ್ಲ ಕಣೋ. ಅಕ್ಕ ಬಂಡ್ ತಲೆ ಸೂಪರ್ ಬಿಡು ಬೊಮ್ಮಿದ್ದ. ಅದನ್ನ ಅರ್ಥ ಮಾಡ್ಕೊಳ್ದೆ ಒಳ್ಳೆ ಭಗ್ನ ಪ್ರೇಮಿ ತರ ಆಡ್ತೀಯಲ್ಲ. ಕರೆಕ್ಟ್, ನಮ್ಮ ಹುಡುಗಿ ಯಾವಾಗ್ಲೂ ಕರೆಕ್ಟ್. ಓಹೋ, ಆಮೇಲೆ ಆಮೇಲೆ ನಮ್ಮ ಹುಡುಗಿ ಬಗ್ಗೆ ಗೊತ್ತಲ್ಲ, ಸತ್ಯ ಕ್ಲಾಸ್ ಗುಸ್ಸೈ ಮಾಸ್ ಗುಸ್ಸೈ. ನೋಡಿದ್ಯಾ ನಮ್ಮಮ್ಮನ ವಿಷಯದಲ್ಲಿ ಏನ್ ಕ್ಲಾಸ್ ಆಗಿ ಯೋಚನೆ ಮಾಡಿದಾಳೆ. ಸೂಪರ್ ನಮ್ಮ ಹುಡುಗಿ. ಮತ್ತೆ ನಮ್ಮ ಹುಡುಗಿ ಅಂದ್ರೆ ಕಡಿಮೆನಾ? ಲವ್ ನನ್ನ ಯೋಗ ಸಾಮಾನ್ಯ ವಿಚಾರಿಸಲ್ಲ, ಬರೀ ಮುಂದೆ ಹೇಳ್ತೇನೆ. ಬಾಯ್. ದೊಡ್ಡಪ್ಪ, ದುಡ್ಡನ್ನ ಸರಿಯಾಗಿ ಕಟ್ ಬಂದ್ರಿ ಅಲ್ವಾ? ಏನಮ್ಮ ನೀನು, ನಾನು ಯಾವ ಮಾಡ್ಬಿಡ್ತೀನ? ನಾನು ಹೋಗಿ ಮತ್ತೆ ಈ ಕೆಲಸನೇ ಮಾಡಿ. ಸರಿ ದೊಡ್ಡಪ್ಪ, ಆದ್ರೆ ದುಡ್ಡು ಯಾವಾಗ ನನ್ನ ಕೈಗೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಈ ಖುಷಿನ ಹಂಚ್ಕೊಳ್ಳೋಣ ಅಂದ್ರೆ ನನ್ನವರು ಅಂತ ಈ ಮನೇಲಿ ಯಾರೂ ಇಲ್ಲ. ನಾನಿದ್ದೀನಲ್ಲಮ್ಮ. ಪುಟ, ಇನ್ನು 5 ದಿನದಲ್ಲಿ ಈ ಸ್ಟೇಟಸ್ ಬದಲಾಗ್ಬಿಡ್ತತೆ. ಆಗ ಎಲ್ಲರೂ ನಿನ್ನಿಂದಲೇ ಬಿತ್ಸಾಯ್ತಾರೆ. ಅಮ್ಮ ತಾಯಿ, ದುಡ್ಡಿದ್ರೆ ಕಿಮ್ಮತ್ತು ತಿಳ್ಕೊ. ಹ್ಞೂ ದೊಡ್ಡಪ್ಪ, ಈ ವಿಷಯ ನನ್ಗೆ ಯಾವತ್ತೋ ಗೊತ್ತಾಗಿತ್ತು. ಅದಕ್ಕೆ ತಾನೆ ದುಡ್ಡು ಮಾಡೋಕ್ಕೆ ನಾನು ಇಷ್ಟೊಂದು ಪ್ರಯತ್ನ ಪಡ್ತಿರೋದು. ಹಾಗಂತ ದುಡ್ಡು ಬಂದ್ಮೇಲೆ ಈ ಬಡಪಾಯಿ ಮಾಡಿಬೇಡ ಮೋವು. ಹಾಗೆಲ್ಲ ಏನೂ ಆಗಲ್ಲ, ನಿಮ್ಮನ್ನೇ ಮ್ಯಾನೇಜರ್ ಮಾಡ್ಕೋತೀನಿ. ಮಾಡಮ್ಮ ಸಾಕು, ಈ ಬಡಪಾಯಿ ಬದುಕೋತಾನೆ. ಆಮೇಲೆ ದಿವ್ಯಾ, ಇನ್ಮೇಲೆ ದುಡ್ಡು ಬಂದ್ಮೇಲೆ ನಾನು ನಿಲ್ಸು. ಬರಲ್ಲ? ದಿವ್ಯಾ, ಈ ಸಾರಿ ನಿನ್ನ ಸೀರಿಯಲ್ ನಂಬರು ದಿವ್ಯಾ 000. ಇದೇನು ದೊಡ್ಡಪ್ಪ, ಈ ಸಲ 000 ಬಂದಿದೆ. ಈ ಥರದ ವ್ಯವಹಾರದಲ್ಲಿ 0 ಅನ್ನೋದು ಒಳ್ಳೆ ಲಕ್ಕಿ ಕಣಮ್ಮ. ನಿನಗೆಲ್ಲ ಗೊತ್ತಾಗಲ್ಲ, ಸುಮ್ಮನಿರೋ. ಸಾಕ್ಷಾತ್ ಲಕ್ಷ್ಮಿನೇ ಕಾಲು ಮುಡ್ಕೊಂಡು ಈ ಮಣ್ಣಲ್ಲಿ ಬೀಳೋ ದಿನಗಳು ದೂರ ಇಲ್ಲ, ತಿಳ್ಕೊ. ಹಂಗಂತೀರಾ? ಹೌದು. ಮತ್ತೆ ದಿವ್ಯಾ, ಈ ಸಾರಿ ಸೀಕ್ರೆಟ್ ಕೋಡ್ ಯಾವ್ದು ಗೊತ್ತಾ? ಏನು? ಹಾಕಿ ದುಡ್ಡು ಟಕ್ ಟಕ್ ಕೊಡ್ತೀವಿ, ಡಬ್ಬಲ್ ಪಟ್ ಪಟ್ ಬಿಟ್ಲ. ಇದೇನ್ ಕೋಡಿದು? ಈ ಸಲ ಎಲ್ಲ ವಿಚಿತ್ರವಾಗಿದೆಯಲ್ಲ. ಏನಾದ್ರೆ ನನಗೇನು, ಒಟ್ಟಿನಲ್ಲಿ ನನಗೆ ದುಡ್ಡು ಬಂದ್ರಾಯ್ತು. ಬೇರೆದಕ್ಕೆ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು? ಹಳೆ ಅಂದರೆ ಇವಳು ಯಾಕೆ ಒಳ್ಳೆ ಹಣ್ಣು ಸುಟ್ಟು ಬೆಕ್ಕಿನ ಥರ ಓಡಾಡ್ತಿದ್ದಾಳೆ? ಏನೋ ಆಗ್ತೆ, ಬೆಳಿಗ್ಗೆ ಎದ್ದಕ್ಕಿಂದನೂ ಹೀಗೆ ಇದ್ದಾಳೆ. ಏನೋ ಟೆನ್ಷನ್ ಆಡಿದ್ದಾಳೆ ಅನಿಸುತ್ತೆ. ಬೆಳಿಗ್ಗೆ ಯಾರಿಗೋ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳೆ. ಇವಳಿಗೇನೋ ಕಾಯಿಲೆ ಅಂಟ್ಕೊಂಡಿದ್ದಾಳೆ ಅಂದರೆ ಡಾಕ್ಟ್ರಿಗೆ ತೋರಿಸ್ಲೇಬೇಕು. ಸುಮ್ಮನಿರಿಯತ್ತೆ, ಇದನ್ನೇನಾದರೂ ಕೇಳಿಸ್ಕೊಂಡ್ರೆ ನಮ್ಮ ಮೇಲೂ ಎಗರಾಡ್ತಾಳಷ್ಟೆ. ಅವಳಿಗೆ ಮಾತ್ರ ಬಾಯಿರೋದಾ? ನನಗೂ ಬಾಯಿದೆ.
ನಾನು ಅವಳ ಅಮ್ಮ. ಏ ದಿವ್ಯಾ, ಏನೇ ಅದು ಬೆಳಗಿಂದ ಫೋನ್ ನೇತಾಡ್ಕೊಂಡಿದ್ಯಾ? ಬಾ ತಿಂಡಿ ತಿನ್ನೋ. ನನ್ನ ತಲೆ ಕೆಟ್ಟಿದೆ. ತಿಂಡಿ ಅಂತೆ ತಿಂಡಿ, ನೀವೇ ತಿನ್ನಿ. ಏನಾಗಿದೆ ದಿವ್ಯಾ? ಯಾಕಿಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಏನಾದರೂ ಇದ್ರೆ ಹೇಳ್ಕೊ. ಹೇಳಿದ್ರೆ ನೀನೇನ್ ಬಂದು ಸಾಲ್ವ್ ಮಾಡ್ತೀಯಾ? ನಿನ್ ಪಾಡಿಗೆ ನೀನಿದ್ರೆ ಸರಿ. ದೊಡ್ಡದಾಗ ಬಂದ್ಬಿಟ್ಟ. ಅತ್ತೆ, ಇದು ಪಕ್ಕಾ ಗಾನ್ ಕೇಸೆ. ಏನೋ ಹೊಸ ಎಡವಟ್ಟು ಮಾಡ್ಕೊಂಡಿದ್ದಾಳೆ. ನನಗೂ ಅದೇ ಅನುಮಾನ ಅಡಿ ಅಂದ್ರೆ. ಬನ್ನಿ ಕೇಳ್ಕೊಂಬಂದ್ಬಿಡೋಣ. ದಿವ್ಯಾ, ನಿಜ ಹೇಳು, ಏನಾಗಿದೆ ಅಂತ. ಸುಮ್ಮನೆ ಹೋಗಮ್ಮ, ತಲೆ ಕೆಡ್ಸ್ಬೇಡ. ನಿಂಗೆ ತಲೆ ಕೆಟ್ಟಿದೆ ಅಂತ ಗೊತ್ತು, ಅದಕ್ಕೆ ಕೇಳ್ತಿದ್ದೀನಿ, ಏನಾಗಿದೆ ಅಂತ ಹೇಳು. ಹೋಗೋಂತೇನೆ ಹೆಂಗೆ ತಾನೆ. ನೀನ್ ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಬೇಬಿ, ಏನೋ ಎಡವಟ್ಟಾಗಿದೆ ಅಂತ. ಬೇಬಿ ಅಂತೆ ಬೇಬಿ, ತಲೆ ಮೇಲೆ ಹಾಕ್ತೀನಿ ನೋಡು. ನೋಡು, ನಿನಗ್ ನನ್ನ ಮನೇಲಿ ಜಾಗ ಕೊಟ್ಟಿರೋದೇ ದೊಡ್ಡ ವಿಷಯ. ಇದ್ರ ಮೇಲೆ ನನಗೆ ಪ್ರಶ್ನೆ ಮಾಡ್ತಿದ್ಯಾ? ಆ ರೈಟ್ಸ್ ನಿನಗಿಲ್ಲ, ಮೊದಲು ಅದನ್ನ ತಿಳ್ಕೊ. ಅಲ್ಲ ದಿವ್ಯಾ, ಏಯ್, ನಂದೇ 1000 ಇರುತ್ತೆ, ನಿನಗೆ ಯಾಕೋ ಅದೆಲ್ಲ? ದಿವ್ಯಾ, ಇನ್ನೊಂದು ಸಾರಿ ನಿನ್ ಗಂಡನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹಲ್ಲುದಿಸ್ಬಿಡ್ತೀನಿ. ಉದ್ರಸ್ತೆ ಇನ್ನೇನ್ ಮಾಡ್ತೀಯಾ? ನಿನಗೆ ಸ್ವಂತ ಮಗಳಿಗಿಂತ ನೆನ್ನೆ ಮೊನ್ನೆ ಬಂದಿರೋನೇ ಹೆಚ್ಚಾಗ್ಬಿಟ್ಟ, ಅದಕ್ಕೆ ಹಿಂಗಾಡ್ತಿದ್ಯಾ? ಇವನ್ ಯಾರ್ಯಾರು ಅಲ್ಲ ಕಣೆ, ನಿನ್ ಗಂಡ. ನಾನೇ ಹೇಳ್ತಿದ್ದೀನಿ ತಾನೆ ಅವ್ನು ನನ್ ಗಂಡನ ಅಂತ. ನೀನ್ ಯಾಕೆ ಹಿಂಗಾಡ್ತಿದ್ಯಾ? ಚೆನ್ನಾಗೆ ಬ್ರೈನ್ ವಾಶ್ ಮಾಡಿದ್ದಾನೆ. ಹೋಗ್ತಾ ಇರಿ ಇಬ್ರು. ಹಂಗಲ್ಲ ದಿವ್ಯಾ. ದೊಡ್ಡಪ್ಪ ಬೇರೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಏನಾಗಿರ್ತು ಅಂತ ನಾನ್ ಸಾಯ್ತಿದ್ದೀನಿ. ಪೊಲೀಸ್ ತರ ಪ್ರಶ್ನೆ ಮಾಡ್ತಿದ್ದಾರೆ ಫಾಳಾದವರು. ಅಲ್ಲ, ಇಷ್ಟು ಸಲ ಕಾಲ್ ಮಾಡಿದ್ರು ದೊಡ್ಡಪ್ಪ ಯಾಕೆ ರಿಸೀವ್ ಮಾಡ್ತಿಲ್ಲ? ಯಾಕೋ ಭಯ ಆಗ್ತಿದೆಯಲ್ಲ. ಒಂದ್ ವೇಳೆ ಏನಾದ್ರೂ ಮೋಸ ಆಗ್ಬಿಟ್ರೆ? ಯಾರಿಂದನೋ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟಿದ್ದೀನಿ. ಅವ್ರಿಗೆಲ್ಲ ಏನಪ್ಪ ಉತ್ತರ ಕೊಡೋದು ದೇವ್ರೇ? ಸ್ವಿಚ್ ಆಫಾ? ನಾನೇ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋದು ಒಳ್ಳೇದು. ದೊಡ್ಡಪ್ಪ, ಸರಿಯಾದ ಜಾಗಕ್ಕೆ ಬಂದಿದೀವಾ? ಕಣಮ್ಮ, ಇದೇ ರೋಡು, ಇದೇ ಬಿಲ್ಡಿಂಗು ಎಲ್ಲ. ಮತ್ ಲಾಕ್ ಆಗಿದೆ, ಬೋರ್ಡ್ ಇಲ್ಲ, ಜನಗಳೇ ಇಲ್ಲ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇರಿ, ವಿಚಾರಿಸ್ತೀನಿ. ಅಣ್ಣ, ಇಲ್ಲಿ ಬನ್ನಿ. ಅಣ್ಣ, ಇಲ್ಲಿ ಫಟಾಫಟ್ ಚಿಟ್ ಫಂಡ್ ಇತ್ತಲ್ಲ, ಅವ್ರ ಆಫೀಸ್ ಎಲ್ಲಿ? ಗೊತ್ತಿಲ್ಲ, ಹೋಗಮ್ಮ. ಗುರು, ಬಾರಪ್ಪ ಇಲ್ಲಿ. ಇಲ್ಲೊಂದು ಚಿಟ್ ಫಂಡ್ ಇತ್ತಲ್ಲ, ಅವ್ರೆಲ್ಲ ಹೇಳಿದ್ರು. ಗೊತ್ತಿಲ್ಲ ರೀ, ಇಲ್ಲಿ ತುಂಬಾ ಜನ ಸೇಲ್ಸೋರು ಬರ್ತಾರೆ. ಯಾರನ್ನಂತ ನೆನ್ಪಿಟ್ಕೊಳ್ಳೋದು? ಸೇಲ್ಸಾ? ಬ್ಯಾಂಕ್ ಅಲ್ವಾ ಅದು? ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ಇಲ್ಲಿ ಇಲ್ಲ. ನಿಮ್ಗೆ ಯಾರೋ ಸರಿಯಾಗಿ ನಾಮ ಹಾಕಿರ್ಬೇಕು. ಏನ್ ನೋಡಪ್ಪ ಹಿಂಗೆ ಹೇಳ್ತಿದ್ದಾರೆ? ಅದು ಕಣಮ್ಮ, ನನಗೂ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಹೇಳಿದ್ದು ನಿಮ್ ಫ್ರೆಂಡ್ ತಾನೆ? ಅವ್ರ ಹೆಸರು ಗೋವಿಂದ ತಾನೆ? ಫೋನ್ ಮಾಡಿ. ದೊಡ್ಡಪ್ಪ ಕಾಲ್ ಮಾಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಕಾಲ್ ಮಾಡಿ ಬರಕ್ ಹೇಳಿ. ಅವನಿನ್ನೆಲ್ಲಿದ್ದ ಗೊತ್ತಾನಮ್ಮ, ಅವ್ನು ಊರು ಬಿಟ್ಟು ಓಡಾಗ್ಬಿಟ್ಟವ್ರೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊಂತವ್ರೆ. ನಾನು ಬೆಳಿಗ್ಗೆಯಿಂದ ಕಾಲ್ ಮಾಡಿ 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 ಸುಸ್ತಾಗ್ಬಿಟ್ಟೆ. ಅವ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನನ್ನ ದುಡ್ಡಲ್ಲಿ ಇದೆಲ್ಲ ಮೋಸನಾ? ನನ್ನ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ನ ಅವನು. ಬಿಡಿ ಬೀದಿ ಕಣವ, ಎಲ್ಲ ನೋಡ್ತಾರೆ ಬಿಡವ.
ಬಿಡಪ್ಪ ಬಿಡ. ನನ್ನ ಬೀದಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ. ಜನಗಳಿಗೆ ಏನಂತ ಹೇಳಿ, ಡಬಲ್ ಆಗುತ್ತೆ ಅನ್ನೋ ಆಸೆಗೆ ಯಾರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ. ಅಯ್ಯೋ ದೇವ್ರೇ, ಹಾಂ ದಿವ್ಯಾ, ನಾವು ಮೋಸ ಹೋಗ್ಬಿಟ್ರು ಕಣಮ್ಮ. ಯಾರೋ ನಮಗೆ ಮೋಸ ಮಾಡ್ಬಿಟ್ರು, ಕಾಸು ಎತ್ಕೊಂಡು ಪರಾರಿ ಆಗ್ಬಿಟ್ರು. ರೆಸಿಪ್ಟ್ ಏನಾದರೂ ಇದೆಯಾ? ರಿಸಿಪ್ಟ್ ಎಲ್ಲಮ್ಮ, ಎಲ್ಲ ಸೀರಿಯಲ್ ನಂಬರು ಕೊಡೋದಲ್ವ ನಡೀತಾ ಇದ್ದು. ನಿನ್ ತಲೆ, ಇವಾಗ ಏನ್ ಮಾಡೋದು? ಪೊಲೀಸ್ ಕಂಪ್ಲೇಂಟ್ ಕೊಡೋದಾ? ಯಾರ ಮೇಲೆ ಅಂತ ಕೊಡೋದಮ್ಮ? ಹೊಟ್ಟಲ್ಲಿ ನನ್ನ ಹಾಳು ಮಾಡ್ಬಿಟ್ರಿ. ಇವಾಗ ಏನ್ ಮಾಡೋದಂತ ಹೇಳ್ತಾ ಇರಿ. ನನಗೂ ಅದೇ ಅರ್ಥ ಆಗ್ತದಮ್ಮ. ದೇವ್ರು ನಮ್ಗೆ ನ್ಯಾಯ ಮಾಡ್ಬಿಟ್ಟಲ್ಲಮ್ಮ, ನ್ಯಾಯ ಮಾಡ್ಬಿಟ್ಟು. ಅಳ್ಬೇಕಾಗಿರೋದು ನಾನು, ನೀವಲ್ಲ. ನೀವು ನಂಬಿ ಎಲ್ಲಾನು ಕಳ್ಕೊಂಡ್ಬಿಟ್ಟೆ. ನೀನು ಅಷ್ಟೇ ಅಲ್ಲ ಕಣಮ್ಮ, ನಾನು ನನ್ನ ತವಿತ್ತಲ್ಲ ಚೂಪಾರ ದುಡ್ಡು, ಅದು ನೀನು ಕೊಟ್ಟಿದ್ದ ಕಮಿಷನ್ನು ಎಲ್ಲ ತಗೊಂಡೋಗ್ಬಿಟ್ಟು ನನ್ನ ಮಕ್ಕಳಿಗೆ ಸುರಿದ್ಬಿಟ್ಟೆ, ಕೈ ಎತ್ಬಿಟ್ರು. ದುಡ್ಡು ಹಾಕಿರೋ ಜನಗಳು ನನ್ನನ್ನು ಸುಮ್ಮನೆ ಬಿಡ್ತಾರ? ಸಾಯಿಸ್ಬಿಡ್ತಾರೆ. ಬೇಬಿ, ಏನಾಯ್ತು? ಯಾಕೆ ಸಪ್ಪಕ್ಕೆ ಕೂತಿದ್ಯಾ? ಮಾತಾಡು ಬೇಬಿ. ಬೆಳಿಗ್ಗೆಯಿಂದ ಹೀಗೆ ಕೂತಿದ್ದಾಳೆ ಅಳಿ ಅಂದ್ರೆ ಕದಲ್ತಾನೆ ಇಲ್ಲ. ಏನಾಯ್ತು ಹೇಳಿ ಅಂದ್ರೆ ಹೇಳ್ತಾನೋ ಇಲ್ಲ. ಹೇಳಕ್ಕೆ ಏನೂ ಉಳ್ದಿಲ್ಲ. ಏನೇ ಹಾಗಂದ್ರೆ ಎಲ್ಲ ಮುಗ್ದು ಹೋಯ್ತು. ಇನ್ನು ನಾನು ಬದುಕಿದ್ದು ಪ್ರಯೋಜನ ಇಲ್ಲ. ಹೇಗೆಲ್ಲ ಬಾಳಿ ಬದುಕಬೇಕು ಅಂತ ಕನ್ಸ್ಕೊಂಡಿದ್ದೆ. ನನ್ನ ತಲೆ ಮೇಲೆ ಚಪ್ಪಿ ಕಲ್ಲು ಹೇಳ್ಕೊಂಡ್ಬಿಟ್ಟೆ. ಎಲ್ಲ ಮುಳುಗೋಯ್ತು. ನನ್ನ ಜೀವನನೇ ಹೋಯ್ತು. ಏನ್ ಮಾತಾಡ್ತಿದ್ಯಾ ಬೇಬಿ? ಏನಾಗಿದೆ ಈಗ? ಎಲ್ಲ ಆರಾಮಾಗಿ ಇದೆಯಲ್ಲ? ಸುಮ್ಮನೆ ಏನೇನೋ ಹೇಳಿ ಹೆದರ್ಸ್ಬೇಡ್ವೆ. ಏನಾಯ್ತು ಅಂತ ಹೇಳೆ. ಅತ್ತೆ, ನಾನು ವಿಚಾರಿಸ್ತೀನಿ. ದಿವ್ಯಾ, ಟೆನ್ಷನ್ ಮಾಡ್ಕೋಬೇಡ, ನೀನು ಆರಾಮಾಗಿ ಹೇಳು, ಏನಾಯ್ತು? ಎಲ್ಲ ಮುಗೀತು. ಜೀವನನೇ ಮುಳುಗೋಯ್ತು. ಸರ್ವನಾಶ ಆಗೋಯ್ತು. ನಾನು ಸೋತ್ ಹೋದೆ. ಏ ದಿವ್ಯಾ, ದಿವ್ಯಾ, ನಿನ್ನೆ ಕರಿತಿರೋದು, ಬಾರೆ ಆಚೆಗೆ. ಏನೇ ಇದು? ಯಾಕೆ ಜನರು ನಿನ್ನ ಹೆಸರಿಡ್ದು ಕೂಗ್ತಿದ್ದಾರೆ? ಏನ್ ವಿಷಯ ಅಂತ ಹೇಳು ದಿವ್ಯಾ. ನಾನಿಲ್ಲ ಅಂತ ಹೇಳಿ ಕಳಿಸಿ. ಏನ್ ವಿಷಯ ಅಂತ ಹೇಳೆ. ಯಾಕೆ ಎಲ್ರು ಹೇಗೆ ಕೂಗಾಡ್ತಿದ್ದೀರಾ? ಮೊದಲು ದಿವ್ಯ ಕರೀರಿ ಜಾನ್ಕಮ್ಮ, ಆಮೇಲೆ ಮಾತಾಡೋಣ. ಅವಳು ಯಾಕೆ? ಎಲ್ಲ ಹೇಳ್ತೀವಿ. ಏ ದಿವ್ಯಾ, ಬಾರಿ ಆಚೆ. ಬಾರಿ ಆಚೆ. ಒಂದ್ ನಿಮಿಷ. ವಿಷಯ ಏನು ಅಂತ ಹೇಳ್ದೆ ಮನೆ ಮುಂದೆ ಬಂದು ಕೂಗಾಡ್ತಿದ್ರೆ ನಾವೇನಂತ ತಿಳ್ಕೋಬೇಕು? ಏನಾಯ್ತು ಅಂತ ಹೇಳಿ. ಯಾಕಪ್ಪ, ನಿನ್ಗೇನು ಗೊತ್ತಿಲ್ವಾ? ನೀನ್ ಈ ವಿಚಾರದಲ್ಲಿ ಅವಳಿಗೆ ಟ್ರೈನಿಂಗ್ ಕೊಟ್ಟಿದ್ಯಾ ಅಂತ ಅನ್ಸುತ್ತೆ. ಮೊದ್ಲೇ ನಿನ್ ಮೋಸ್ಕಾರ ನಿನ್ ಜೊತೆ ಸೇರ್ಕೊಂಡು ಅವಳು ಅದೇ ದಾರಿ ಹಿಡ್ದಿದ್ದಾಳೆ. ನಮ್ ಕಣ್ ಮುಂದೆ ಬೆಳೆದ ಹುಡುಗಿ ನಮ್ಗೆ ಈ ತರ ಮೋಸ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ಲ. ನಮ್ ಬಾಯಿಗೆ ಮಣ್ಣು ಹಾಕ್ಬಿಟ್ಲು. ಅದೇ ಏನು ಅಂತ ಹೇಳಿ, ಇಲ್ಲಾಂದ್ರೆ ನಮ್ಗೆ ಹೇಗೆ ಗೊತ್ತಾಗ್ಬೇಕು?
ನಮ್ ದುಡ್ಡು ಕೊಡದೆ ಫೋನ್ಗೂ ಸಿಗದೆ ಮರೆಸ್ತಾ ಇದ್ದಾಳೆ. ಏ ಬಾಲ, ಎಲ್ಲ ನಮ್ ದುಡ್ಡು? ನನಗೆ ಗೊತ್ತಿಲ್ಲ. ನಿನ್ ಬುದ್ಧಿ ನಮಗ್ ಚೆನ್ನಾಗಿ ಗೊತ್ತು. ನೋಡಿ, ಇವ್ರೀಗ ಬದಲಾಗಿದ್ದಾರೆ, ಮುಂಚಿನ ಥರ ಇಲ್ಲ. ಅವಳು ಮಾಡಿರೋ ಮೋಸಕ್ಕೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ಬಬ್ಬ ಚಂಕಮ್ಮ, ನೀವು ವರ್ಷನ ಕಲ್ತ್ಬಿಟ್ರಾ? ಜನ ಒಳ್ಳೆಯವ್ರ ಥರ ಇದ್ದು ಮೋಸ ಮಾಡೋದನ್ನ ನಿಮ್ಮ ಮನೆಯವ್ರನ್ನ ನೋಡಿ ಕಲಿಬೇಕು. ಅತ್ತೆ, ಬೇಜಾರು ಮಾಡ್ಕೊಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಎಂಥ ಕೆಲಸ ಮಾಡ್ಬಿಟ್ಲೋಳಿ ಅಂದರೆ, ಮರ್ಯಾದೆಯಿಂದ ಬದುಕಿದ ಜನ ನಾವು, ನಮ್ಮನ್ನು ಬೀದಿಗೆ ತಂದುಬಿಟ್ಲಲ್ಲ ಅವಳು. ನಮ್ಮ ಮನೆ ಮಾನ ಮರ್ಯಾದೆನ ಹರಾಜು ಹಾಕ್ಬಿಟ್ಲಲ್ಲ, ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಬಿಟ್ಲಲ್ಲ ಅಡಿದ್ರೆ. ನಾಟಕ ಸಾಕು, ಮೊದಲು ಅವಳು ಆಚೆ ಕರೀರಿ, ಇಲ್ಲ ಅಂದ್ರೆ ನಾವೆಲ್ಲರೂ ಕರ್ಕೊಂಡು ಹೊರಗಡೆ ನುಗ್ಬಿಡ್ತೀವಿ. ಇವ್ರ ಕೈಲಿ ಏನಾದರೂ ಸಿಕ್ಕಾಕೊಂಡ್ರೆ ಅಷ್ಟೇ, ನನ್ನನ್ನು ಇಲ್ಲೇ ಸಾಯಿಸ್ಬಿಡ್ತಾರೆ. ನೋಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಾನು ಎಲ್ಲ ವಿಚಾರಿಸಿ ನಿಮ್ಮ ದುಡ್ಡು ನಿಮ್ಮ ಕೈ ಸೇರೋ ಹಾಗೆ ಮಾಡ್ತೀನಿ. ಏನು ಬೇಕಾಗಿಲ್ಲ, ಏನೋ ಗೊತ್ತಿರೋಳು ಅಕ್ಕಪಕ್ಕದ ಮನೆಯವಳು ಅಂತ ನಂಬಿದ್ದಕ್ಕೆ ನಮ್ಮನೇನೆ ಹಾಳು ಮಾಡ್ಬಿಟ್ಲು. ನಮ್ಗೆ ಅವಳ ಹತ್ರ ಹೇಗೆ ವಸೂಲಿ ಮಾಡಬೇಕು ಅಂತ ಗೊತ್ತು. ಕರೀರಿ ಅವಳ ಆಚೆಗೆ. ಹೇಗೆ ಒಬ್ಬೊಬ್ಳೆ ನಗ್ತಾ ಇದ್ದಾಳೆ, ಕನ್ಸಿಲ್ ಲೋಕದಲ್ಲಿ ತೇಲಾಡ್ತಾ ಇದ್ದಾಳೆ. ಅಮೂಲ್ ಬೇಬಿ, ಯಾವಾಗ ಬಂದೆ? ಕಾಫಿ ತರ್ಲಾ? ಏನು ಬೇಕಾಗಿಲ್ಲ. ಗಂಡ ಅನ್ನೋ ಪ್ರಾಣಿ ಮನೆಗೆ ಬಂದು ನಿಂಗೆ ಗೊತ್ತಾಗಲ್ಲ. ಯಾವಾಗಲೂ ನೀನು ಕನ್ಸಿಲ್ ಲೋಕದಲ್ಲೇ ಇರ್ತೀಯ, ಇಲ್ಲಾಂದ್ರೆ ಅಮ್ಮನ ಜೊತೆ ಇರ್ತೀಯ. ಈ ಹುಟ್ಟಿಗೆ ಪ್ರಪೋಸಲ್ ಯಾಕೆ ಒಪ್ಕೋಬೇಕಾಗಿತ್ತು? ಯಾಕ ಅಮೂಲ್ ಬೇಬಿ ಯಾವಾಗ್ಲೂ ಹೊಟ್ಟೆ ಹೊರ್ಕೋತಿಯಾ? ಮತ್ತಿನ್ನೇನು, ನಾನೇ ನೀನು ಹಿಂದೆ ಬಿದ್ದು ಟೈಮ್ ಕೊಡು ಸತ್ಯ ಅಂತ ಕೇಳಿದ್ರು ನೀ ನನ್ನ ಟೈಮ್ ಕೊಡೋಲ್ಲ. ಎಲ್ಲ ಹೆಣ್ಮಕ್ಳು ಅವ್ರ ಗಂಡಂದಿರೋರು ಟೈಮ್ ಕೊಡೋಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಉಲ್ಟಾ, ಹೆಂಡ್ತಿನೇ ಗಂಡನ್ಗೆ ಟೈಮ್ ಕೊಡಲ್ಲ. ಯಾಕೆ ಈಗ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಏನೇನ್ ಮಾಡ್ತಾರೆ ನೀನ್ ಮಾಡೋ ಕೆಲ್ಸಕ್ಕೆ? ಹೆದರ್ಕೊಂಡ್ಯಾ? ನನ್ ಸೀರಿಯಸ್ ಆಗಿ ಕೋಪ ಮಾಡ್ಕೊಂಡೆ ಅನ್ಕೊಂಡ್ಯಾ? ಅಮೂಲ್ ಬೇಬಿ, ಅಮೂಲ್ ಬೇಬಿ, ಹೋಗ್ ನಿನ್ ಮುಖ ನೋಡ್ಕೋ ಕನ್ನಡಿಲಿ. ಹೆಂಗೆ ನಮ್ಮ ಆಕ್ಟಿಂಗ್ ಸ್ಕಿಲ್ಲು? ಟಬ್ಬಾ ತರ ಇದೆ. ಮುದ್ದಾದ ಮುಖನ ಈಗ ನೋಡ್ಬೇಕು ಅಂತಾನೆ ಸತ್ಯ ನಾನು ಈಗ ಮಾಡಿದ್ದು. ಏನ್ ಕಡಿಮೆ ಇಲ್ಲ. ಎಷ್ಟು ಕೊಬ್ಬು ನಿನಗೆ. ಕೊಬ್ಬು ನನಗಿದೆ, ಅಂದ್ರೆ ನಿನ್ಗಿಂತ ಸ್ವಲ್ಪ ಕಡಿಮೆ. ಹೌದಾ? ಮಾಡ್ತೀನಿ. ಸತ್ಯ, ನಾನೇನ್ ಕೈಗೆ ಸಿಗಲ್ಲ. ಹೌದಾ? ಎಲ್ಲಿ ಹೋಗ್ತೀಯಾ? ಫ್ರೆಶ್ ಅಪ್ ಆಗಿ ಬರ್ತೀಯಲ್ಲ, ಆಗ ಮಾಡ್ತೀನಿ ನಿನಗೆ. ನಾನು ನಿನ್ ಕೈಗೆ ಅಷ್ಟೊಂದು ಸುಲಭವಾಗಿ ಸಿಗಲ್ಲ ಸತ್ಯ. ನೀನ್ ಸಿಕ್ಕಿರೋದು ಸಿಗೋದು ಏನೇ ಇದ್ರೂ ನನಗೆ ಮಾತ್ರ ಅಮೂಲ್ ಬೇಬಿ. ಜಗ ಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ, ನೀ ಹಗಲಿರುಳು ಜೊತೆಗಿರಲು ಹೃದಯಗಳು ಹಾಡಿತೆ. ನೋಡಿ, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ಏನ್ ಆಟ ಅನ್ಕೊಂಡಿದ್ದೀರಾ? ಕಂಡೋರ್ ದುಡ್ಡು ಅಂದ್ರೆ ಅಷ್ಟೊಂದು ಸದ್ರನಾ? ಇವತ್ತು ನಿಮ್ಮ ಮಗಳು ಶೋಕಿ ನಿಲ್ಲಿಸ್ತೀವಿ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ಅದ್ಯಾಗ ಉದ್ದಾರ ಆಗ್ತಾಳ ನಾವು ನೋಡ್ತೀವಿ. ಏನೋ ತಪ್ಪಾಗಿ ಹೋಗಿದೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನಿಮ್ಮ ದುಡ್ಡು ವಾಪಸ್ ಕೊಡೋವಾಗ ಮಾಡ್ತೀನಿ. ಯಾವಾಗಮ್ಮ? ಒಂದಲ್ಲ ಎರಡಲ್ಲ, ಲಕ್ಷಾಂತರ ರೂಪಾಯಿ ಕೊಟ್ಟಿರೋದು. ಏನ್ ಮನೆಯವರೆಲ್ಲ ಸೇರ್ಕೊಂಡು ತಮಾಷೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಸ್ವಲ್ಪ ಕಾಲಾವಕಾಶ ಕೊಡಿ. ಆಯ್ತು, ನಿಮ್ ಮುಖ ನೋಡ್ಬಿಡ್ತೀವಿ. ಇನ್ನು ಒಂದೇ ದಿನ, ಅಷ್ಟರಲ್ಲಿ ನಮ್ ದುಡ್ಡೆಲ್ಲ ವಾಪಸ್ ಬಂದ್ಬಿಡ್ಬೇಕು. ಅಲ್ಲ,
ಒಂದೇ ದಿನದಲ್ಲಿ ಹೇಗಂದ್ರೆ ಆಮೇಲೆ ನೀವು ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಓಡೋದ್ರೆ ನಾವೆಲ್ಗೆ ಹೋಗ್ಬೇಕು? ಅದೆಲ್ಲ ಆಗಲ್ಲ. ಇನ್ ಒಂದ್ ದಿನದಲ್ಲಿ ನಮ್ ದುಡ್ಡು ವಾಪಸ್ ಬಂದ್ಬಿಡ್ಬೇಕು ಅಷ್ಟೇ. ಹೇಳಿದ್ ಗೊತ್ತಾಯ್ತು ಅಂತ ಅನ್ಕೋತೀನಿ. ಬಂದ್ರೆ ಹೋಗೋಣ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಇನ್ನೆಲ್ಲಿ ಸಮಾಧಾನ ಹೇಳಿ ಅಂದ್ರೆ? ಇಂಥ ಮಕ್ಕಳು ಹೊಟ್ಟೆಲಿ ಹುಟ್ಟಿದ್ರೆ ಎಲ್ಲಿ ಸಮಾಧಾನ ಇರುತ್ತೆ ಹೇಳಿ? ನಮ್ಮ ಮಾನ ಮರ್ಯಾದೆನ ಮೂರೇ ಬಟ್ಟೆ ಮಾಡ್ಬಿಟ್ಲಲ್ಲ ಹೇಳು. ಅವತ್ ಮದುವೆ ಮನೆಯಿಂದ ಓಡೋಗಿ ಅರ್ಧ ಸಾಯಿಸಿದ್ಲು. ಇವಾಗ ವಾಪಸ್ ಬಂದು ಪೂರ್ತಿ ಸಾಯಿಸ್ತಿದ್ದಾಳೆ. ಇವತ್ತು ಅವಳು ಸುಮ್ಮನೆ ಬಿಡಲ್ಲ. ಎಂತ ಕೆಲಸ ಮಾಡಿದೀಯ ನೀನು? ಕಟ್ಟಡ ದುಡ್ಡು ಶೋಕಿ ನಿಂದು.